ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. 2024 ಆಗಸ್ಟ್ 15ರಂದು ಭಾರತ ತನ್ನ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಿದ್ದು, ದೆಹಲಿಯ ಐತಿಹಾಸಿಕ ರೆಡ್ ಫೋರ್ಟ್ ಮೇಲೆ ಬಾವುಟ ಹಾರಿಸುವ ಗೌರವ ಯಾರ ಪಾಲಾಗಲಿದೆ ಎಂಬುದರ ಬಗ್ಗೆ ವ್ಯಾಪಕ ಕುತೂಹಲವಿದೆ. ಭಾರತದಲ್ಲಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಜೂನ್ 4ರಂದು ಪ್ರಕಟವಾಗಲಿದ್ದು, ಮುಂದಿನ ಪ್ರಧಾನಿ ಸ್ಥಾನಕ್ಕಾಗಿ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ನಡುವೆ ಹೋರಾಟ ಜೋರಾಗಿದೆ. ನರೇಂದ್ರ ಮೋದಿ ಹಾಲಿ ಪ್ರಧಾನಿ. ಪ್ರಸ್ತುತ ನರೇಂದ್ರ ಮೋದಿ ಭಾರತದ ಪ್ರಧಾನಿ ಸ್ಥಾನದಲ್ಲಿ ಇದ್ದಾರೆ. 2014 ಮತ್ತು 2019 ಚುನಾವಣೆಯಲ್ಲಿ ತಮ್ಮ ಭರ್ಜರಿ ಗೆಲುವಿನೊಂದಿಗೆ ಅವರು ಪ್ರಧಾನಿ ಸ್ಥಾನವನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ರಾಷ್ಟ್ರಾಯತ್ತ ಯೋಜನೆಗಳು ಮತ್ತು ಹಲವು ಪ್ರಗತಿಪರ ಹೋರಾಟಗಳಿಂದ ಅವರು ಜನಮನ ಗೆದ್ದಿದ್ದಾರೆ. 2024 ಚುನಾವಣೆಯಲ್ಲಿಯೂ ಮೋದಿ ಮತ್ತು ಅವರ ಪಕ್ಷ ಭಾರೀ ಮೆಜಾರಿಟಿಗೆ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಮ್ಮ ಪ್ರಗತಿಪರ ನೀತಿ ಮತ್ತು ಯುವಜನರ ಗಮನ ಸೆಳೆದಿದ್ದಾರೆ. ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರದರ್ಶನ ನೀಡಿದ್ದು, ರಾಷ್ಟ್ರವ್ಯಾಪಿ ರಾಹುಲ್ ಗಾಂಧಿಯವರ ಪ್ರಚಾರ ಕಾರ್ಯ ಯಶಸ್ವಿ ಎಂದು ಪರಿಗಣಿಸಲಾಗಿದೆ. ಈ ಬಾರಿ ಸ್ವಾತಂತ್ರ್ಯ ದಿನದಂದು ರೆಡ್ ಫೋರ್ಟ್ ಮೇಲೆ ಬಾವುಟ ಹಾರಿಸುವವರು ಯಾರು ಎಂಬುದರ ಬಗ್ಗೆ ದೇಶಾದ್ಯಂತ ಕುತೂಹಲ ಮತ್ತು ಚರ್ಚೆ ನಡೆದು ಬಂದಿದೆ. ಜೂನ್ 4ರಂದು ಚುನಾವಣೆ ಫಲಿತಾಂಶ ಬಹಿರಂಗಗೊಳಿಸಲಿದ್ದು, ಇಡೀ ದೇಶದ ಗಮನ ಸೆಳೆದಿದೆ. ಒಂದೆಡೆ ಮೋದಿ ಮುಂದುವರೆಸಬಹುದಾದ ಸಾಧ್ಯತೆಗಳಿದ್ದು, ಇನ್ನೊಂದೆಡೆ ರಾಹುಲ್ ಗಾಂಧಿಯವರ ನೂತನ ಶಕ್ತಿ ಮತ್ತು ಯೋಜನೆಗಳು ಅವರನ್ನು ಪ್ರಮುಖ ಸ್ಪರ್ಧಿಯನ್ನಾಗಿ ಮಾಡಿವೆ. ಆಗಸ್ಟ್ 15, 2024ರಂದು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅಥವಾ ನೂತನ ನಾಯಕ ರಾಹುಲ್ ಗಾಂಧಿ ಎಂಬ ನಿರ್ಣಾಯಕ ಕ್ಷಣವನ್ನು ಕಾಣಲು ದೇಶದ ಜನರು ಜೂನ್ 4ರವರೆಗೆ ಕಾಯಬೇಕಾಗಿದೆ. ಈ ಸ್ವಾತಂತ್ರ್ಯ ದಿನದಂದು ಯಾರೇ ಬಾವುಟ ಹಾರಿಸಿದರೂ ಭಾರತದ ಜನತೆಗೆ ಹೊಸ ನಿರೀಕ್ಷೆ ಮತ್ತು ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಯುವ ಭರವಸೆ ನೀಡುತ್ತಾರೆ. ಹೆಚ್ಚು ಆಕರ್ಷಕವಾದ ವಿಡಿಯೋಗಳಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.